ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ರುಚಿ ಪಯಣ. ಇವತ್ತಿನ ವಿಡಿಯೋದಲ್ಲಿ ಒಂದು ಕಲರ್ಫುಲ್ ಆಗಿರುವಂಥ ರೈಸನ್ನು ನೀವು ನೋಡ್ತಿದ್ದೀರಾ. ಯಾವುದೇ ಸಾಸನ್ನು ಬಳಸದಂತೆ ನಾನು ಮನೆಯಲ್ಲಿ ಎಷ್ಟು ರುಚಿಯಾಗಿ ಎಷ್ಟು ಹೈಜೆನಿಕ್ ಆಗಿದೆ ಅಂದರೆ ನೋಡಿದ್ರೆ ಕಲರ್ಫುಲ್ಲಾಗಿ ತುಂಬಾ ಚೆನ್ನಾಗಿದೆ ಮತ್ತು ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಈ ಕಲರನ್ನು ನೋಡ್ತಾ ಇದ್ದರೆ ಮಕ್ಕಳು ಬೇಡ ಅಂದಂತೆ ತಿಂತಾರೆ. ಇಲ್ಲ ಹಾಕಿರುವಂಥ ತರಕಾರಿಯನ್ನು ಕೊಟ್ಟರೆ ಅವ್ರು ಯಾವುದೇ ಕಾರಣಕ್ಕೂ ತಿನ್ನಲ್ಲ. ಅದಕ್ಕೆ ಈ ರೀತಿ ಕಲರ್ಫುಲ್ಲಾಗಿ ರೈಸ್ ಮಾಡಿಕೊಟ್ರೆ ತಿಂತಾರೆ. ಬನ್ನಿ, ಆಗಿದ್ದರೆ ನಾನು ವೆಜ್ ಫ್ರೈಡ್ ರೈಸನ್ನು ಮಾಡ್ತಿದ್ದೀನಿ. ಅದನ್ನು ಹೇಗೆ ಮಾಡಿದೆ ಅಂತ ನೋಡೋಣ. ಆಯಿಲ್ ಹಾಕಬೇಕು, ಸ್ವಲ್ಪ ಆಯಿಲು ಮತ್ತು ಶುಂಠಿ ಬೆಳ್ಳುಳ್ಳಿಯನ್ನು ಜಜ್ಜಿದಂತೆ ಚಾಕ್ ಮಾಡಿ ಹಾಕಿದ್ದೀನಿ. ಒಂದು ಈರುಳ್ಳಿಯನ್ನು ಕಟ್ ಮಾಡಿ ಹಾಕಿದ್ದೀನಿ. ಇದಿಷ್ಟನ್ನು ಫ್ರೈ ಮಾಡ್ತಾ ಸ್ವಲ್ಪ ಹಸಿಮೆಣ್ಸಿಕಾಯನ್ನು ನಾನು ಸಣ್ಣದಾಗಿ ಹಚ್ಚಿ ಹಾಕಿದ್ದೀನಿ. ನೋಡಿ, ಒಂದು 2-3 ಹಸಿಮೆಣ್ಸಿಕಾಯನ್ನು ಸಣ್ಣದಾಗಿ ಹಚ್ಚಿ ಹಾಕ್ಕೊಂಡಿದ್ದೀನಿ. ಇದಿಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇರಬೇಕು. ಜೊತೆಗೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಇದನ್ನು ಫ್ರೈ ಮಾಡ್ಕೋಬೇಕು. ಇದ್ರ ಜೊತೆಗೆ ನಾನು ಸಣ್ಣದಾಗಿ ಹಚ್ಚಿರುವಂಥ ಬೀನ್ಸನ್ನು ಹಾಕಿ ಚೆನ್ನಾಗಿ ಈಗ ಫ್ರೈ ಮಾಡ್ಕೋತಾ ಇದ್ದೀನಿ. ಒಂದೊಂದೇ ತರಕಾರಿಯನ್ನು ಆ್ಯಡ್ ಮಾಡ್ತಾ ಹೋಗೋಣ. ಯಾವುದು ಗಟ್ಟಿ ಇದೆ ಆ ತರಕಾರಿಯನ್ನು ಫಸ್ಟ್ ಹಾಕಿ ಅದನ್ನು ಫ್ರೈ ಮಾಡ್ಕೋಬೇಕು. ನಾನು ಬೀನ್ಸ್ ಹಾಕ್ತೆ, ಜೊತೆಗೆ ಈಗ ಕ್ಯಾರೆಟ್ ಹಾಕಿದ್ದೀನಿ. ಎಲ್ಲವನ್ನೂ ಸಣ್ಣದಾಗಿ ಹೆಚ್ಚಿರೋದ್ರಿಂದ ಬೇಗನೆ ಬೆಂದೋಗಿಬಿಡುತ್ತೆ. ಇದು ಒಂದು ಗೆಡ್ಡೆ ಕೋಸನ್ನು ಕೊಯ್ದು ಹಾಕಿದ್ದೀನಿ. ಇದಿಷ್ಟು ತರಕಾರಿಯನ್ನು ತಿನ್ನಿ ಅಂತ ಕೊಟ್ಟರೆ ಮಕ್ಕಳು ತಿನ್ನಲ್ಲ. ಈಗ ನೋಡಿ, ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಯಾಕೆಂದರೆ ಬೇಗನೆ ಕುಕ್ ಆಗಬೇಕು. ಇದು ಎಣ್ಣೆಯಲ್ಲೇ ಫ್ರೈ ಆಗಬೇಕಾಗಿರೋದ್ರಿಂದ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡ್ರೆ ಬೇಗ ಅದು ಮೆತ್ತಗಾಗತ್ತೆ ಅನ್ನೋದ್ರಿಂದ ನಾವು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈ ರೀತಿ ಕಲರ್ಫುಲ್ಲಾಗಿ ಅಡುಗೆನ ಮಾಡಿಕೊಟ್ರೆ ಮಕ್ಕಳು ತಿಂತಾರೆ. ಆಗ ತರಕಾರಿನೂ ಅವ್ರಿಗೆ ಸೇರುತ್ತೆ. ಹಂಗಾಗಿ ಈ ಫ್ರೈಡ್ ರೈಸು ತುಂಬಾ ಹೆಲ್ದಿಯಾಗಿದೆ ಮತ್ತು ತುಂಬಾ ರುಚಿಯಾಗಿದೆ. ಈಗ ನಾನು ದಪ್ಪ ಮೆಣಸಿಕಾಯನ್ನು ಸ್ಲೈಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಎಲ್ಲ ಒಂದು 90% ಅಷ್ಟು ಫ್ರೈ ಆದರೆ ಸಾಕು. ಸ್ವಲ್ಪ ಕ್ರಂಚಿಯಾಗೂ ಇರಬೇಕು, ಜಾಸ್ತಿ ಬೆಂದೋಗಬಾರ್ದು. ಅದಕ್ಕೋಸ್ಕರ ಒಂದು 80-90% ಅಷ್ಟು ಬೆಂದರೆ ಸಾಕಾಗತ್ತೆ. ನೋಡಿ, ಇದನ್ನು ಕೈ ಆಡಿಸ್ತಾನೆ ಮುಚ್ಚಳ ಮುಚ್ಚಿ ಬೇಯಿಸ್ಬೇಕಾಗತ್ತೆ. ಈಗ ನೋಡಿದ್ರೆ ನಾನು ಕೋಸು ಕ್ಯಾಬೇಜನ್ನು ಹಾಕಿದ್ದೀನಿ ಸಣ್ಣದಾಗಿ. ಅದನ್ನು ಉದ್ದನಾಗಿ ಸ್ಲೈಸ್ ಮಾಡಿ ಹಾಕಿರುವಂಥದ್ದು. ಇದೆಲ್ಲನೂ ಚೆನ್ನಾಗಿ ನಾವು ಬೇಯಿಸ್ಕೋಬೇಕು. ನಾವು ಕೈ ಆಡಿಸ್ತಾನೆ ಬೇಯಿಸ್ಬೇಕಾಗತ್ತೆ. ಯಾಕೆ ಅಂದರೆ ನಾವು ಇದಕ್ಕೆ ಯಾವುದೇ ನೀರನ್ನು ಹಾಕೋದಿಲ್ಲ. ಹಂಗಾಗಿ ನಾವು ಹಂಗೆ ಬಿಟ್ಬಿಟ್ರೆ ಏನಾಗ್ಬಿಡುತ್ತೆ, ಸೀದಾಗಿಬಿಡುತ್ತೆ. ಈ ರೀತಿ ಮುಚ್ಚಳ ಮುಚ್ಚಿದ್ರೆ ನೀಟಾಗಿ ಅದು ಮೆತ್ತಗಾಗತ್ತೆ. ಹಾಗಾಗಿ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಬರಬೇಕಾಗತ್ತೆ. ನಾನೀಗಾಗಲೇ ಅನ್ನನ ಮಾಡಿ ಅದು ತಣ್ಣಗಾಗೋಕ್ಕೆ ಬಿಟ್ಟಿದ್ದೀನಿ. ಬಿಸಿನೇ ಹಾಕಿ ನಾವು ಮಿಕ್ಸ್ ಮಾಡೋದ್ರಿಂದ ಅನ್ನ ಎಲ್ಲ ಒಡೆದೋಗ್ಬಿಡುತ್ತೆ ಮತ್ತು ಮುದ್ದೆ ರೀತಿ ಆಗಿಬಿಡುತ್ತೆ. ಹಾಗಾಗಿ ನಾನು ಆಗಲೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾನು ತರಕಾರಿಯನ್ನೆಲ್ಲ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ. ಹೊರ್ಗಡೆ ಸಿಗೋದಕ್ಕಿಂತನೂ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಈ ಫ್ರೈಡ್ ರೈಸು. ಅಲ್ಲಿ ಎಲ್ಲ ರೀತಿ ಸಾಸೆಲ್ಲ ಹಾಕ್ಬಿಡ್ತಾರಲ್ವ, ಅದು ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ. ಈಗ ನೋಡ್ತಿದ್ದೀರಾ, ಇದೊಂದು ಇಂಗ್ರೀಡಿಯೆಂಟ್ಸ್ ಹಾಕಿದ್ರೆ ಸಾಕು. ನಾನು ಮೆಣಸಿನ ಪುಡಿಯನ್ನು ಒಂದು ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ. ಅದನ್ನು ಚೆನ್ನಾಗಿ ಜಾಸ್ತಿ ಪುಡಿನೂ ಮಾಡಿಲ್ಲ ನಾನು. ಅದನ್ನು ಬಾಯಿಗೆ ಸಿಗಬೇಕು ತಿನ್ನುವಾಗ ಆ ರೀತಿ ಮಾಡಿ ಹಾಕಿದ್ದೀನಿ. ಒಂದು 3/4 ಭಾಗ ಪುಡಿಯಾಗಿದೆ ಅದು. ಅದಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀವಿ. ಈಗಾಗಲೇ ನಾವು ನೋಡ್ಕೋಬೇಕು ಕರೆಕ್ಟಾಗಿದೆಯಾ ಅಂತ. ಕರೆಕ್ಟಾಗಿದೆ ಅನ್ನೋದಾದರೆ ತಣ್ಣಗಾಗಿರುವಂಥ ಅನ್ನನ ನೋಡಿ, ನಾನು ಯಾವುದೇ ಅರಿಶಿನದ ಪುಡಿ ಆಗಲಿ ಯಾವುದೇ ಕಲರನ್ನು ಯೂಸ್ ಮಾಡಿಲ್ಲ. ಆದ್ರೂ ಅದರ ಕಲರ್ ಯಾವ ರೀತಿ ಬರುತ್ತೆ ಅಂದರೆ ತುಂಬಾ ಕಲರ್ಫುಲ್ಲಾಗಿರುತ್ತೆ ಮತ್ತು ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡಿ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅನ್ನನ ಯಾವುದೇ ನೀವು ಚಿತ್ರಾನ್ನಕ್ಕಾಗಲಿ ಯಾವುದಕ್ಕೆ ಆಗಲಿ ಗೊಜ್ಜಿಗೆ ನಾವು ಕಲಿಸ್ತಿದ್ದೀವಿ ಅಂತಂದಾಗ ಅನ್ನ ಹುಡಿ ಅಂದರೆ ಹಗಳಾಗಿ ಇರಬೇಕು, ಜೊತೆಗೆ ತಣ್ಣಗಾಗಿರಬೇಕು. ಬಿಸಿಯಾಗಿದ್ದರೆ ಏನಾಗುತ್ತೆ, ಹಗಳಾಗಿದ್ರೂ ಅದು ಮುದ್ದೆ ರೀತಿ ಆಗಿಬಿಡುತ್ತೆ. ಹಾಗಾಗಿ ಈ ರೀತಿ ನೀಟಾಗಿ ಅದಕ್ಕೆ ಒಂದು ಮಿಕ್ಸನ್ನು ಕೊಟ್ಟರೆ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಿದೆ ಅಂತ ವಿಡಿಯೋ ನೋಡಿದ ಮೇಲೆ ನೀವೇ ಹೇಳ್ಬೇಕಾಗತ್ತೆ. ಈಗ ನೋಡಿ, ಇದಕ್ಕೆ ಫೈನಲ್ ಟಚ್ ನಾನು ಒಂದು ಹಿಡಿಯಾಗಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ಅದ್ರ ಕಲರೇ ಚೇಂಜ್ ಆಗೋಯಿತು. ತುಂಬಾ ಟೇಸ್ಟಿಯಾಗಿ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಈ ರೀತಿ ಟ್ರೈ ಮಾಡಿ, ಯಾವುದೇ ಸಾಸನ್ನು ಬಳಸದಂತೆ ಈ ರೀತಿ ಒಮ್ಮೆ ಟ್ರೈ ಮಾಡಿ ಅಂತ ಹೇಳ್ತಾ ಈ ಅಡುಗೆ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸಿ. ಮುಂದಿನ ಇನ್ನೊಂದು ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು ಫ್ರೆಂಡ್ಸ್. ಫುಲ್ ವಿಡಿಯೋ ನೋಡಿದ್ದಕ್ಕಾಗಿ. ಹೊಸದಾಗಿ ಯಾರಾದರೂ ನಮ್ಮ ವಿಡಿಯೋನ ನೋಡ್ತಾ ಇದ್ದರೆ ಆದಷ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು
ಸಪೋರ್ಟ್ ಮಾಡಿ, ಜೊತೆಗೆ ಬೆಲ್ ಬಟನನ್ನು ಪ್ರೆಸ್ ಮಾಡಿ, ಜೊತೆಗೆ ಆಲ್ ಅನ್ನೋ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾವು ಹಾಕುವಂಥ ವೀಡಿಯೋಸ್ ಫಸ್ಟೇ ನಿಮಗೆ ಬಂದು ತಲುಪತ್ತೆ ಅಂತ ಹೇಳ್ತಾ, ನೋಡಿದ್ರಲ್ವ, ಇಲ್ಲಿಗೆ ಈ ರೈಸ್ ರೆಡಿಯಾಗಿದೆ. ಟಿಫನ್ ಬಾಕ್ಸ್ಗಾದರೂ ಹಾಕ್ಕೋಬೋದು, ಇಲ್ಲ ತಿಂಡಿಗಾದರೂ ನಾವು ಉಪಯೋಗಿಸ್ಕೋಬೋದು ಅಂತ ಹೇಳ್ತಾ ಥ್ಯಾಂಕ್ ಯು. ಫುಲ್ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.